ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಾಲ್ ಫ್ರೈನ ಮಾಡಿ ತಿಳಿಸ್ತಾ ಇದ್ದೀವಿ. ದಾಲ್ ಫ್ರೈ ಅಂದರೆ ತೊಗರಿ ಬೇಳೆಯಿಂದ ಮಾಡ್ತಕ್ಕಂಥದ್ದಲ್ಲ, ಇದು ಕಡಲೆಬೇಳೆಯಿಂದ ಮಾಡ್ತಕ್ಕಂಥ ದಾಲ್ ಫ್ರೈ. ಹೌದು, ಅನ್ನಕ್ಕಾಗ್ಬೋದು, ಪೂರಿಗಾಗ್ಬೋದು, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಎಕ್ಸಲೆಂಟ್ ಆಗಿರುತ್ತೆ. ಈ ಒಂದು ದಾಲ್ ಫ್ರೈ ಮಾಡಿ ಜೊತೆಗೆ ಈರುಳ್ಳಿ ನಂಚ್ಕೊಳ್ಳೋದಕ್ಕೆ ಸೌತೆಕಾಯಿ ಇದ್ಬಿಟ್ರಂತೂ ಸೂಪರ್ ಆಗಿರುತ್ತೆ. ಬಿಸಿಲೇ ತಿಂತಾ ಇದ್ದರೆ ಇದು ರುಚಿ ಸಖತ್ತಾಗಿರುತ್ತೆ. ಹಾಗಿದ್ರೆ ಬನ್ನಿ, ಈ ಒಂದು ದಾಲ್ ಫ್ರೈನ ಭಾಳ ಸುಲಭವಾಗಿ ಯಾವ ರೀತಿ ತಯಾರು ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ಈಗ ನೋಡ್ಕೊಳ್ಳೋರಂತೆ. ಕಡಲೆಬೇಳೆಯ ದಾಲ್ ಫ್ರೈ ಮಾಡೋದಕ್ಕೋಸ್ಕರ ನಾವು ಮೊದಲಿಗೆ ಕಡಲೆಬೇಳೆ 1 ಕಪ್ಪಷ್ಟು ತೊಗೊಂಡಿದ್ದೀವಿ, ಹೆಸರುಬೇಳೆ 1/4 ಕಪ್, ಈರುಳ್ಳಿ 1, ಟೊಮೊಟೊ ಹಣ್ಣು 2, ಹಸಿಮೆಣಸಿನಕಾಯಿ 8ರಿಂದ 10, ಒಣಮೆಣಸಿನಕಾಯಿ 2, ಪಲಾವ್ ಎಲೆ 1, ಕಪ್ಪು ಏಲಕ್ಕಿಕಾಯಿ 1, ಲವಂಗ 4, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತುಪ್ಪ 2 ಟೇಬಲ್ ಸ್ಪೂನಷ್ಟು, ಕಸೂರಿ ಮೆಂತ್ಯ ಸ್ವಲ್ಪ, ಜೀರಿಗೆ 1 ಟೀ ಸ್ಪೂನಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆ, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು, ಅರಿಶಿಣದ ಪುಡಿ ಸ್ವಲ್ಪ, ಇಂಗು ಚಿಟಿಕೆಯಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಕಡಲೆಬೇಳೆ ದಾಲ್ ಫ್ರೈ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಕಡಲೆಬೇಳೆಯ ದಾಲ್ ಫ್ರೈ ಮಾಡೋದಕ್ಕೆ ನಾವಿಲ್ಲಿ ಒಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ ಈಗ ನಾವು ತೊಗೊಂಡಂಥ 1 ಕಪ್ ಅಳತೆಯ ಕಡಲೆಬೇಳೆನ ಹಾಕೊಳ್ಳೋಣ. ಹಾಗೆ 1/4 ಕಪ್ ಅಳತೆಯ ಹೆಸರು ಬೇಳೆನೂ ಹಾಕಿ ಇವೆರಡು ಬೇಳೆನೂ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಮೊದಲಿಗೆ ಹೀಗಿಲ್ಲಿ ಕಡಲೆಬೇಳೆ ಮತ್ತು ಹೆಸರುಬೇಳೆನ 1ರಿಂದ 2 ಬಾರಿ ನೀಟಾಗಿ ತೊಳೆದಾಯಿತು. ತೊಳೆದಂಥ ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ. ನಂತರ ಈ ರೀತಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ, ಜೊತೆಗೆ 2 ಟೊಮೊಟೊ ಹಣ್ಣು, ಹಾಗೆ ನಾವು ತೊಗೊಂಡಂಥ 8ರಿಂದ 10 ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಅಂದರೆ ಮೆಣಸಿನ್ಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳ್ಕೋಬೇಕು, ಆಗಲೇ ಈ ಒಂದು ದಾಲ್ ಫ್ರೈ ಖಾರವಾಗಿ ತುಂಬ ರುಚಿಕರವಾಗಿರ್ತಕ್ಕಂಥದ್ದು. ಇನ್ನು ಒಂದು ಪಲಾವ್ ಎಲೆ, 4 ಲವಂಗ, ಒಂದೇ ಒಂದು ಕಪ್ಪು ಏಲಕ್ಕಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಅದರಲ್ಲಿ ಅರ್ಧ ಗಡ್ಡೆಯಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಉಳಿದಂಥ ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ, ನಂತರ ಈಗ 3 ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಸರಿಸುಮಾರು 750 ml ನಷ್ಟು. ಮೂರು ಕಪ್ಪಷ್ಟು ನೀರನ್ನು ಹಾಕಾದ ನಂತರ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕಾಗತ್ತೆ. ತುಪ್ಪ ಹಾಕೋದ್ರಿಂದ ಬೇಳೆ ಬಹಳ ಚೆನ್ನಾಗಿ ಬೇಯುತ್ತೆ. ತುಪ್ಪನೂ ಹಾಕಾದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ 5ರಿಂದ 6 ವಿಸಲ್ಲು ಕೂಗಿಸ್ಕೋಬೇಕಾಗತ್ತೆ. ಕಡಲೆಬೇಳೆ ಚೆನ್ನಾಗಿ ಬೇಯಬೇಕು. ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ದಾಲ್ ಫ್ರೈ ಚೆನ್ನಾಗಿ ರುಚಿ ಬರಬೇಕು ಅಂದರೆ ಖಂಡಿತ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನೀವು 5ರಿಂದ 6 ವಿಸಲ್ ಕೂಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಕೂಗಿಸೋದಕ್ಕೆ ಹೋಗಬೇಡಿ. ಓಕೆ ವೀಕ್ಷಕರೇ, ಈಗ ಕುಕ್ಕರು ಒಟ್ಟಾರೆಯಾಗಿ 6 ವಿಸಲ್ ಬಂದಾಯಿತು. ಮೊದಲನೇ ವಿಸಲ್ ಬರೋದಕ್ಕೆ ತುಂಬ ಸಮಯ ತಗೊಳುತ್ತೆ, ಯಾಕೆಂದರೆ ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯೆ ನಾವು ಕುಕ್ಕರ್ನ ಕೂಗಿಸ್ಕೊಳ್ಳೋದ್ರಿಂದ. ಅಂದರೆ ಏನಪ್ಪ ಇಷ್ಟೊತ್ತಾರು ವಿಸಲ್ ಬಂದಿಲ್ಲ ಅಂತ ಏನು ವರಿ ಮಾಡಬೇಡಿ, ವಿಸಲ್ ಬರೋದಕ್ಕೆ ಖಂಡಿತ ಟೈಮ್ ತೊಗೊಳುತ್ತೆ. ಒಮ್ಮೆ ವಿಸಲ್ ಬಂದರೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ವಿಸಲ್ ಬಂದುಬಿಡುತ್ತೆ 6. ಈಗ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀವಿ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ ನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ. 6 ವಿಸಲ್ ಕೂಗ್ಸಾದ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಕುಕ್ಕರ್ಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಬಹಳ ಸೊಗಸಾಗಿ ಬೆಂದಿದೆ. ಈಗ ಕಂಪ್ಲೀಟಾಗಿ ಈ ಬೇಳೆನ ತಕ್ಕಮಟ್ಟಿಗೆ ನಾವು ಮಸ್ಕೋಬೇಕಾಗುತ್ತೆ, ಅಂದರೆ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡೋದಕ್ಕೂ ಮೊದಲೇ ತಾವು ನೋಡ್ತಾ ಇರ್ಬೋದು, ಪಲಾವ್ ಎಲೆ ಹಾಗೆ ಲವಂಗ ಮತ್ತು ಕಪ್ಪು ಏಲಕ್ಕಿಕಾಯಿ ಎಲ್ಲ ಮೇಲೆ ತೇಲ್ ಬಂದಿದೆ. ಅದನ್ನು ಹೊರ ತೆಗಿಬೇಕಾಗತ್ತೆ, ಏಕೆಂದರೆ ಆ ಮಸಾಲ ಪದಾರ್ಥದ ಫ್ಲೇವರ್ ಈ ಒಂದು ದಾಲ್ ಫ್ರೈಗೆ ಬರಬೇಕು ಅಂತೇಳಿ ಎಲ್ಲ ಪದಾರ್ಥಗಳು ಹಾಕಿದ್ದು. ಜೊತೆಗೆ ಬೆಂದಂಥ ಟೊಮೊಟೊ ಹಣ್ಣು ನೀಟಾಗಿ ಒಂದು ಕಡೆ ಸೇರಿದೆ. ದಾಲ್ ಫ್ರೈ ಯಾವತ್ತಿದ್ರೂ ಹಳದಿ ಬಣ್ಣದಲ್ಲಿರಬೇಕು. ಟೊಮೊಟೊ ಹಣ್ಣನ್ನು ಮೇಲಿರ್ತಕ್ಕಂಥ ಸಿಪ್ಪೆನ ಸೇರಿಸಿ ನಾವು ಮ್ಯಾಶ್ ಮಾಡಿಕೊಂಡ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಟೊಮೊಟೊ ಹಣ್ಣಿನ ಮೇಲೆ ಇರ್ತಕ್ಕಂಥ ಸಿಪ್ಪೆನ ಈ ರೀತಿ ತೆಗಿಬೇಕಾಗತ್ತೆ. ಬಹಳ ಸುಲಭವಾಗಿ ತೆಗಿಬೋದು.
ನೋಡಿದ್ರಲ್ಲ, ಬೆಂದಂಥ ಎಲ್ಲ ಟೊಮೊಟೊ ಹಣ್ಣಿನ ಮೇಲಿದ್ದಂಥ ಸಿಪ್ಪೆನೂ ಬಹಳ ಸುಲಭವಾಗಿ ತೆಗೆದಾಯಿತು. ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ತೆಗಿಬೇಕು. ಈಗ ಸಿಂಪಲ್ಲಾಗಿ ಲೈಟಾಗಿ ಇದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕು. ತೀರಾ ನುಣ್ಣಿಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೆಸರುಬೇಳೆ ಒಂದು ಮ್ಯಾಶ್ ಆದರೂ ಸಾಕು. ಕಡಲೆಬೇಳೆ ಸ್ವಲ್ಪ ಹಾಗೆ ಬಾಯಿಗೆ ಸಿಕ್ಕಂಗಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ರೆ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಮಸ್ಕೊಂಡ್ರೂ ಸಾಕಾಗುತ್ತೆ. ನಾವಿಲ್ಲಿ ಸ್ವಲ್ಪ ಅರ್ಧಂಬರ್ಧನೇ ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಈಗಿಲ್ಲಿ ನಾವು ಬೇಳೆ ಅಂದರೆ ಹೆಸರುಬೇಳೆ ಮತ್ತು ಕಡಲೆಬೇಳೆನ ಈ ಒಂದು ಅದಕ್ಕೆ ಮ್ಯಾಶ್ ಮಾಡಾಯಿತು. ಈ ಒಂದು ಸಂದರ್ಭದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ಸಮಯದಲ್ಲಿ ಬೇಕಿದ್ರೆ ನೀವೇನಾದ್ರು ದಾಲ್ ಫ್ರೈಗೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಬೇಕು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಸೇರಿಸಿ ಕುದಿಸ್ಕೋಬೇಕಾಗತ್ತೆ. ಯಾಕೆಂದರೆ ಇವಾಗ ನಾವು ಉಪ್ಪು ಹಾಕಿರೋದ್ರಿಂದ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಳ್ತೀವಿ. ಇದನ್ನು ಮೀಡಿಯಂ ಫ್ಲೇಮಲ್ಲೇ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೆ ಬೇಕಾದಂಥ ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗಿ ದಾಲ್ ಫ್ರೈ ಸಿದ್ಧ ಆಗಿಬಿಡುತ್ತೆ. ಹೀಗಿಲ್ಲಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ದಾಲ್ ಫ್ರೈನ ಕುದಿಸಾಯಿತು. ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಈ ರೀತಿ ಕುದಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆದ ಕಾರಣ ನೀವು ನೋಡಿಕೊಂಡು ಮೊದಲೇ ನೀರನ್ನು ಹಾಕ್ಕೋಬೇಕಾಗತ್ತೆ. ನಮಗೇನು ನೀರಿನ ಅವಶ್ಯಕತೆ ಇಲ್ಲ. ನಾವಿಲ್ಲಿ ದಾಲ್ ಫ್ರೈನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ನಾವೇನು ಹೆಚ್ಚು ನೀರು ಸೇರಿಸಿಲ್ಲ. ದಾಲ್ ಫ್ರೈನೂ ರೆಡಿ ಆಯಿತು. ಈಗ ಇದಕ್ಕೆ ಬೇಕಾದಂಥ ಒಗ್ಗರಣೆ ಅಂದರೆ ತಡಕ ಕೊಟ್ಟರೆ ಸೂಪರಾಗಿ ಸಿದ್ಧವಾಗಿಬಿಡುತ್ತೆ. ತಡಕ ಅಥವಾ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಇಲ್ಲೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಬಿಸಿಯಾಗಿ ಕರಗಬೇಕು. ತುಪ್ಪನೂ ಕರಗಾದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕಾಗತ್ತೆ. ಹಾಗೆ ಚಿಟಿಕೆಯಷ್ಟು ಅಥವಾ ಸ್ವಲ್ಪ ಇಂಗಿನ ಪುಡಿ ಮತ್ತು ನಾವು ತೊಗೊಂಡಂಥ 1 ಗಡ್ಡೆ ಬೆಳ್ಳುಳ್ಳಿನಲ್ಲಿ ಆಗಲೇ ಕುಕ್ಕರ್ಗೆ ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಹಾಗೆ ಹಾಕಿದ್ವಿ. ಉಳಿದಂಥ ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಬಳಸ್ತಾ ಇದ್ದೀವಿ. ಇನ್ನು 2 ಖಾರದ ಮೆಣಸಿನಕಾಯಿನ ಹಾಕಿ, ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ, ಹಾಗೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿ ಒಂದು 30 ಸೆಕೆಂಡು ಇದನ್ನೆಲ್ಲ ಈ ರೀತಿ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಲೋ ಫ್ಲೇಮಲ್ಲೇ ಈ ಒಗ್ಗರಣೆನ ಸಿದ್ಧ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಗ್ಗರಣೆ ಸಿದ್ಧ ಆಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಸಿದ್ಧವಾದಂಥ ಒಗ್ಗರಣೆನ ದಾಲ್ ಫ್ರೈಗೆ ಹಾಕ್ಕೊಳ್ಳೋಣ. ಈ ರೀತಿ ಒಗ್ಗರಣೆಯನ್ನು ಸೇರಿಸಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಒಗ್ಗರಣೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಸೊಗಸಾಗಿ ಒಳ್ಳೆ ಅರೋಮಾ ಬರ್ತಾ ಇರ್ತಕ್ಕಂಥ ದಾಲ್ ಫ್ರೈ, ಅದು ಕಡಲೆಬೇಳೆಯ ದಾಲ್ ಫ್ರೈ ಸೂಪರಾಗಿ ಸಿದ್ಧವಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ. ಈ ಒಂದು ದಾಲ್ ಫ್ರೈನ ಎಷ್ಟು ಬೇಗ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ನೀವು ಸಹ ನೋಡಿದ್ರಲ್ಲ. ಈ ರೀತಿಯಾದಂಥ ದಾಲ್ ಫ್ರೈ ಮಾಡಿ ಚಪಾತಿಗೆ, ರೋಟಿಗೆ, ಪೂರಿಗೆ, ದೋಸೆಗೆ, ಅಷ್ಟೇ ಯಾಕೆ ಅನ್ನಕ್ಕೂ ಸಹ ಇದನ್ನು ಬಳಸ್ಕೋಬೋದು. ಯಾವುದೇ ಒಂದು ಹೋಟ್ಲ್ ಆಗ್ಬೋದು ಅಥವಾ ರೆಸ್ಟೋರೆಂಟ್ ಸ್ಟೈಲ್ನ ದಾಲ್ ಫ್ರೈಗೆ ಆಗ್ಬೋದು. ಅಷ್ಟೇ ಯಾಕೆ ದಾಬಾದಲ್ಲಿ ಮಾಡ್ತಕ್ಕಂಥ ದಾಲ್ ಫ್ರೈಗೂ ಏನೂ ಕಡಿಮೆ ಇರಲ್ಲ. ನೀವು ಪ್ರೀತಿಯಿಂದ ತಾಳ್ಮೆಯಿಂದ ಮಾಡ್ತಕ್ಕಂಥ ದಾಲ್ ಫ್ರೈ ಖಂಡಿತ ಒಮ್ಮೆ ಮಾಡಿ ನೋಡಿ. ನಾನು ಹೇಳಿದ ಮಾತು ನಿಜ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ದಾಲ್ ಫ್ರೈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಈ ಒಂದು ರೆಸಿಪಿ ಬಗ್ಗೆ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.